ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಏಪ್ರಿಲ್ 23ರಿಂದ ಮೇ 4ರವರೆಗೆ ಪುನಃ ಪ್ರತಿಷ್ಠೆ, ಅಷ್ಟಬಂಧ, ಬ್ರಹ್ಮಕಲಶಾಭಿಷೇಕ ಹಾಗೂ ವಾರ್ಷಿಕ ಮಹಾರಥೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳ ಭಾಗವಾಗಿ ನೂತನ ಶಿಲಾಮಯ ಗರ್ಭಗುಡಿಯಲ್ಲಿ ದೇವರ ಪ್ರತಿಷ್ಠೆ ನೆರವೇರಲಿದೆ. ಉಡುಪಿ ಕೊಡವೂರಿನ ಕಂಪ್ಲೆಕಟ್ಟ ಶ್ರೀ ರಾಧಾಕೃಷ್ಣ ಉಪಾಧ್ಯಾಯರ ನೇತೃತ್ವದಲ್ಲಿ ಹಾಗೂ ವಿವಿಧ ಋತ್ವಿಜರ ಸಹಭಾಗಿತ್ವದಲ್ಲಿ ಈ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ಕಾರ್ಯಕ್ರಮದ ಅಂಗವಾಗಿ ಏಪ್ರಿಲ್ 23ರಂದು ಬೆಳಿಗ್ಗೆ 10 ಗಂಟೆಗೆ ದಾನಿಗಳಿಂದ ಸಮರ್ಪಿಸಲ್ಪಟ್ಟ ದಿವ್ಯಾಭರಣಗಳು, ಇತರ ಪರಿಕರಗಳು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಇವರಿಂದ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ರಜತ ಪಾಣಿಪೀಠ ಸಹಿತ ಸ್ವರ್ಣ ಕವಚ, ಶ್ರೀ ಮಹಾಗಣಪತಿ ದೇವರಿಗೆ ಪಾಣಿಪೀಠ ಸಹಿತ ರಜತ ಕವಚ, ಶ್ರೀ ಪಿ ರಾಘವೇಂದ್ರ ನಾವಡ ಕುಟುಂಬಸ್ಥರಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಗರ್ಭಗುಡಿಗೆ ಸ್ವರ್ಣ ಶಿಖರ, ಪಡುಬಿದ್ರಿ ಆಶಾ ಸದನದ ದಿವಂಗತ ಆಶಾ ಸುಬ್ಬಯ್ಯ ಹೆಗ್ಡೆ ಇವರ ಸ್ಮರಣಾರ್ಥ ಮಕ್ಕಳಿಂದ ಶ್ರೀ ಗಣಪತಿ ದೇವರ ಗರ್ಭಗುಡಿಗೆ ಸ್ವರ್ಣ ಶಿಖರ, ಕಂಕಣಗುತ್ತು ಶ್ರೀಮತಿ ಹಿತಾವತಿ ಮಹಾಬಲ ಭಂಡಾರಿ ಇವರಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಗರ್ಭಗುಡಿಗೆ ರಜತ ದ್ವಾರ, ಪಡುಬಿದ್ರಿ ಗುಡ್ಡೆಚ್ಚಿ ದಿವಂಗತ ಸೀತಾರಾಮ ಭಟ್ ಹಾಗೂ ದಿವಂಗತ ನಾರಾಯಣ ಭಟ್ ಇವರ ಕುಟುಂಬಸ್ಥರಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಗರ್ಭಗುಡಿಯ ಪಶ್ಚಿಮ ದಿಕ್ಕಿನಲ್ಲಿ ರಜತಮಯ ದ್ವಾರ, ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ಮಾತೃ ಮಂಡಳಿಯವರಿಂದ ನಂದಿ ವಿಗ್ರಹಕ್ಕೆ ರಜತ ಮುಖ ಹಾಗೂ ದೇವಾಡಿಗ ಸಮಾಜದವರಿಂದ ನೂತನ ಪಂಚವಾದ್ಯಗಳು ಹಾಗೂ ಇತರ ಪರಿಕರಗಳ ಸಮರ್ಪಣೆ ಹಾಗೂ ವಿವಿಧ ಪೂಜಾ ಪರಿಕರಗಳ ಭವ್ಯ ಶೋಭಾಯಾತ್ರೆ ನೆರವೇರಿತು. ನಾನು ಈ ಊರಿನ ನೆಂಟ, ಈ ಊರಿನ ಅಳಿಯ. ನನ್ನ ಧರ್ಮಪತ್ನಿ ದಿವಂಗತ ಮಹಾಬಲ್ ಶೆಟ್ರು ಮತ್ತು ಪಡುಬಿದ್ರಿ ರಮೇಶ್ ಶೆಟ್ರು, ವಿಜಯ್ ಶೆಟ್ರು ಅವರ ಮಹಾಬಲ್ ಶೆಟ್ರ ಪುತ್ರಿ ವಿಜಯ್ ಶೆಟ್ರು ಮತ್ತು ರಮೇಶ್ ಶೆಟ್ರು ಅವರ ತಂಗಿ. ಅವಳ ಒಂದು ಆಶಾ, ಧರ್ಮಪತ್ನಿ ಆಶಾ, ಅವಳದೊಂದು ಸಂಕಲ್ಪ ಇತ್ತು. ದೇವರಿಗೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರಿಗೆ ಒಂದು ಬಂಗಾರದ ಕವಚ ಮತ್ತು ಹಾಗೆ ಗಣಪತಿ ದೇವರಿಗೆ ಬೆಳ್ಳಿಯ ಕವಚ ಮತ್ತು ಪೀಠ ಎಲ್ಲ ಮಾಡಿಕೊಡ್ತೇವೆ ಅಂತೇಳಿ ಅದನ್ನು ಇವತ್ತು ಮಾಡಿಸಿ ಇವತ್ತು ಸಮರ್ಪಣೆ ಮಾಡಿದ್ದೇವೆ.